ಓ ನಂದು ಆಲ್ರೆಡಿ ಬಂತು, ಇಲ್ಲೇ ಇದೆ. ಎಸ್. ಮತ್ತೆ ಸಂಜೆ ನಂದು ಸೂಟ್ ಕೇಸ್ ಬಂತು. ಪ್ರೇಸಲ್ಲಿ ಇನ್ನೂ ಬಂದೇ ಇಲ್ಲ. ಸೊ ಗೈಸ್, ನಮ್ಮ ರೂಮ್ ಮುಂದೆ ಒಂದು ಒಳ್ಳೆ ವ್ಯೂ ಇದೆ. ನನಗೆ ಯಾವಾಗಲೂ ನಾನು ಗೋವಾಗೆ ಬಂದಾಗ ಐ ಪ್ರಿಫರ್ ಟು ಟೇಕ್. ಸೊ ನಿಮಗೆ ನಾನು ರೂಮ್ ಟೂರ್ ಕೊಡ್ತೀನಿ. ಸೊ ಗೈಸ್, ಫೈನಲಿ ಗೋವಾ ಇಸ್ ಫೇಮಸ್ ಫಾರ್ ಇಟ್ಸ್ ಬೀಚಸ್. ಗೈಸ್ ನಮ್ಮದು ಬ್ಯಾಗೇಜು ಬರೋಕ್ಕೆ ಲೇಟ್ ಆಗ್ತಿದೆ. ಓ ನಂದು ಆಲ್ರೆಡಿ ಬಂತು, ಇಲ್ಲೇ ಇದೆ. ಎಸ್. ಗೋವಾ ಏರ್ಪೋರ್ಟ್ ನೋಡಿ ಹೆಂಗಿದೆ. ಮೋಪಾ ಏರ್ಪೋರ್ಟ್, ನ್ಯೂ ಏರ್ಪೋರ್ಟ್ ಇದು. ಹೇ, ಹೆಲ್ಪ್ ಮಾಡ್ರೋ ಬ್ಯಾಗ್ ಎತ್ಕೊಳ್ಳೋಕೆ. ಸಾಕು, ನಮ್ಮ ಜಿಮ್ ಸಂಜನಾ ಸಾಕು. ಲೆಟ್ಸ್ ಗೋ. ಎಸ್ ಗೋ. ಎಸ್. ಅಲ್ಲಲ್ಲಲ್ಲಲ್ಲಲ್ಲಲ್ಲ. ಪಾಪ ನನ್ನ ಬ್ಯಾಗ್ ಪ್ಯಾಕ್ ಮಾಡಿಕೊಟ್ಟಿದ್ದು ಸಂಜನಾ ಮತ್ತು ಪ್ರೇಸಲ್ಲೇ. ಥ್ಯಾಂಕ್ ಯು ಫಾರ್ ಪ್ಯಾಕಿಂಗ್ ಮೈ ಬ್ಯಾಗ್. ಟ್ಯಾಂಕ್ ಇಚ್ಚಿನ. ಸೊ ಗೋವಾ ಏರ್ಪೋರ್ಟ್ ನೋಡಿ ಹೆಂಗಿದೆ ಅಂತ. ಮತ್ತೆ ಸಂಜೆ ನಂದು ಸೂಟ್ ಕೇಸ್ ಬಂತು. ಪ್ರೇಸಲ್ಲಿ ಇನ್ನೂ ಬಂದೇ ಇಲ್ಲ. ಕಾದಿ ಸಾಕೋಗೋಯ್ತು ಗೈಸ್. ಯಾಕೆ ಪ್ರೇಸಲ್ಲಿ ನಿಂದು ಬಂದಿಲ್ಲ? ಯಾರೋ ಬೇರೆಯವ್ರು ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅನ್ಸುತ್ತೆ. ಆಯ್ತಾ, ಇದು ಕುತ್ಕೊಂಡು ನಾನು ಇದ್ರ ಮೇಲೆ ಕುತ್ಕೊಂಡ್ಬಿಟ್ಟಿದ್ದೀನಿ. ನನಗೆ ಕಾಯೋಣ, ತಾಳ್ಮೆ ಇರಬೇಕು ಜೀವನದಲ್ಲಿ. ನೀನು ಇಲ್ಲಿ ಹುಡುಕ್ತಿದ್ಯಾ ಅವಳನ್ನ? ಇದೇನಾ? ಪ್ರೇಸಲ್ಗೆ ಎತ್ತಕ್ಕಾಗ್ಲಿಲ್ಲ, ನೇಲ್ಸ್ ಮಾಡಿಸ್ಕೊಬಿಟ್ಟಿದ್ದಾಳೆ ಅಂತ. ಗೈಸ್, ಗೋವಾ ಮೋಪಾ ಏರ್ಪೋರ್ಟ್ ಹೇಗಿದೆ ನೋಡಿ ಗೈಸ್. ಸೊ ದಿಸ್ ಇಸ್ ದ ನ್ಯೂ ಏರ್ಪೋರ್ಟ್. ಇಟ್ ಇಸ್ ಕ್ಯೂಟ್. ಇವರಿಬ್ರು ಮತ್ತೆ ನಗ್ತಿದ್ದಾರೆ. ಅದೆಷ್ಟು ನಗ್ತಾರೋ ಏನು, ನಾರ್ಮಲೈಸೇ ಮಾಡೋದ ಅಂತಾರೆ. ಸೊ ಗೈಸ್, ನಾವು ಬಂದಿದ ತಕ್ಷಣ ನಮಗೆ ವೆಲ್ಕಮ್ ಡ್ರಿಂಕ್ ಕೊಟ್ಟು ಕತ್ತಿಗೆ ಹಾರ ಹಾಕಿದ್ದಾರೆ. ಚೆನ್ನಾಗಿದೆ. ನಾವು ಆ್ಯಕ್ಚುಲಿ ಬಂದಿರೋದು ತಾಜ್ಗೆ. ಎಲ್ಲ ರೆಸಾರ್ಟ್ನ ಆಮೇಲೆ ತೋರಿಸ್ತೀನಿ. ಸೊ ನಾವು ಎಂಟರ್ ಆಗಿದ ತಕ್ಷಣ ನಮಗೊಂದು ವೆಲ್ಕಮ್ ಡ್ರಿಂಕ್ ಕೊಟ್ಟರು. ಸೊ ದಿಸ್ ಇಸ್ ದ ವ್ಯೂ ಫ್ರಮ್ ದ ರಿಸೆಪ್ಷನ್. ಇಟ್ ವಾಸ್ ಸೋ ಗುಡ್ ಗೈಸ್. ಸೊ ಫಸ್ಟು ರೂಮಿಗೆ ಚೆಕ್-ಇನ್ ಆಗಬೇಕು. ಚೆಕ್-ಇನ್ ಆಗ್ಬಿಟ್ಟು ಸಿಗ್ತೀವಿ ನಿಮಗೆ. ಗೈಸ್, ನಮ್ಮ ರೂಮ್ ಮುಂದೆ ಒಂದು ಒಳ್ಳೆ ವ್ಯೂ ಇದೆ. ನನಗೆ ಯಾವಾಗಲೂ ನಾನು ಗೋವಾಗೆ ಬಂದಾಗ ಐ ಪ್ರಿಫರ್ ಟು ಟೇಕ್ ಬೇ ವ್ಯೂ ಸ್ಟೇ, ಲೈಕ್ ಅ ಬೀಚ್ ವ್ಯೂ ಸ್ಟೇ. ಯಾಕೆಂದರೆ ಆ ಅಲೆಗಳು, ನನಗೆ ಬೀಚ್ ಅಂದರೆ ತುಂಬ ಇಷ್ಟ. ಬೀಚಲ್ಲಿ ಆಡೋದ್ಕಿಂತ ಅದನ್ನು ನೋಡ್ತಾ ಅದೊಂದು ನೆಮ್ಮದಿ ಗೈಸ್. ಯಾರು ಬೀಚ್ ಲವರ್ಸ್ ಅವ್ರಿಗೆ ಗೊತ್ತಿರುತ್ತೆ. ನನ್ನ ಕಣ್ಮುಂದೆ ಬೀಚ್ ಇದೆ. ನಿಮಗೆ ಈ ಬ್ಯೂಟಿನ ತೋರಿಸ್ತೀನಿ, ನೋಡಿ ನೀವೇ ಎಂಜಾಯ್ ಮಾಡ್ತೀರಾ. ಸಕ್ಕತ್ತಾಗಿದೆ ಮಾತ್ರ. ನನಗೆ ಎಕ್ಸ್ಪ್ರೆಸ್ ಮಾಡ್ಕೊಳಕ್ಕಾಗ್ತದೆ. ಐ ಆಮ್ ಸೋ ವೆರಿ ಹ್ಯಾಪಿ ಆ್ಯಂಡ್ I will show you the view. Here you go guys, the view is like this. ಇದು ನಮ್ಮ ರೂಮು, ಇದೇ ನಮ್ಮ ರೂಮು. ಸೊ ಇಲ್ಲೇ ಎದುರುಗಡೆನೆ ಬೀಚ್. ಇವಾಗ ನಾನು ನಿಮಗೆ ರೂಮ್ ಟೂರ್ ಕೊಡ್ತೀನಿ, ಬನ್ನಿ. ನಾನಿಲ್ಲಿದ್ದೀನಿ. ಸೊ ಇಲ್ಲಿ ನೋಡಿ, ಪ್ರೇಸಲ್ಲಿ ಇಲ್ಲಿದ್ದಾಳೆ. ಸೊ ನಿಮಗೆ ನಾನು ರೂಮ್ ಟೂರ್ ಕೊಡ್ತೀನಿ. ಹಾಂ ನೋಡಿ, ಇದು ಎಂಟ್ರೆನ್ಸು.
ಇಲ್ಲಿಂದ ಸ್ಟಾರ್ಟ್. ಇಲ್ಲೇ ಇದ್ದಾಳೆ ನೋಡಿ ಇವಳು. ಇಟ್ ಈಸ್ ವೆರಿ ಸ್ಪೇಷಿಯಸ್. ನನಗಂತೂ ಎಷ್ಟು ಇಷ್ಟ ಆಯಿತು ಇದು ಅಂದರೆ, ಬರೀ ಇಂಥದೆಯಾ. ಸೊ ಇದು ವಾಶ್ರೂಮ್. ಯಾ ನಾನು ಸೊ ಆ್ಯಸ್ ಯೂಶುವಲ್ ವಾಶ್ರೂಮ್. ಇಲ್ಲಿ ಬಂದರೆ ಒಂದು ದೊಡ್ಡ ಕಿಂಗ್ ಸೈಜ್ ಬೆಡ್ಡು, ಇಲ್ಲೊಂದು ಸೋಫಾ ಕೊಟ್ಟಿದ್ದಾರೆ. ಮತ್ತು ಗೈಸ್ ನನಗೆ ಮೇಯ್ನಾಗಿ ಇಷ್ಟ ಆಗಿದ್ದೆ ಈ ಕ್ಯೂಟ್ ಜಾಗ ಗೈಸ್. ಎಷ್ಟು ಕ್ಯೂಟಾಗಿ ಏಸ್ಥೆಟಿಕ್ ಆಗಿದೆ ಆ್ಯಂಡ್ ತುಂಬ ಒಂಥರ ಸಖತ್ತಾಗಿದೆ ಗೈಸ್ ರೂಮು. ನನಗೆ ಹೆಂಗೆ ಎಕ್ಸ್ಪ್ರೆಸ್ ಮಾಡಬೇಕಂತ ನಿಜವಾಗ್ಲೂ ಗೊತ್ತಾಗ್ತಿಲ್ಲ. ಸೊ ಇಲ್ಲಿಂದ ಬಂದರೆ ದ ವ್ಯೂ, ವಾವ್, ಸೋ ಗುಡ್. ಫೈನಲಿ ಗೋವಾ ಇಸ್ ಫೇಮಸ್ ಫಾರ್ ಇಟ್ಸ್ ಬೀಚಸ್ ಆ್ಯಂಡ್ ವಿ ಆರ್ ಫೈನಲಿ ಹಿಯರ್. ಅಲ್ಲಿದ್ದಾರೆ ನೋಡಿ ಅವರಿಬ್ರು. ಬ್ಲಾಗ್ ಮಾಡ್ತೀನಿ ಅಂದಿದ ತಕ್ಷಣ ಓಡ್ತಾವ್ರೆ. ತುಂಬ ಸಖತ್ತಾಗಿದೆ ಇಲ್ಲಿ. ವೆದರ್ ಅಂತೂ ಅನ್ಪ್ರಿಡಿಕ್ಟಬಲ್ ಗೈಸ್. ಆವಾಗಲೇ ಫುಲ್ ಮಳೆ ಬರ್ತಾ ಇತ್ತು, ಇವಾಗ ಫುಲ್ ಬಿಸಿಲು ನೋಡಿ. ಸೂರ್ಯ ಅವರೇ, ಇದಕ್ಕೆ ಏನು ಉತ್ತರ ಕೊಡ್ತೀಯಪ್ಪ? ಮಿಸ್ಟರ್ ಸೂರ್ಯ, ಏನು ಉತ್ತರ ಕೊಡ್ತೀಯ ಇದಕ್ಕೆ? ಹೇಳು ಒಂಚೂರು. ಸೂರ್ಯ ಇಸ್ ಹಿಯರ್ ಆ್ಯಂಡ್ ಇಟ್ಸ್ ವೆರಿ ಗುಡ್. ಅಲ್ಲಿದ್ದಾರೆ. ವ್ಲಾಗ್ ಮಾಡ್ತೀನಿ ಅಂತಾನೆ ಅವರಿಬ್ರಿಗೂ ಭಯಪ್ಪ. ಪಾರ್ಟ್ 1 ಅಲ್ಲಿ ಟರ್ಬ್ಯುಲೆನ್ಸ್ ಆದಾಗ ಅದನ್ನ ಹಾಕೊಂಡು ಮಿಸ್ ಆಗೋಗಿತ್ತು. ಸೊ ಅದಕ್ಕೆ ಆ ಕ್ಲಿಪ್ಪಿಂಗ್ಸ್ನ ಇದರಲ್ಲಿ ಆ್ಯಡ್ ಮಾಡ್ತೀನಿ. ನೀವೇ ನೋಡಿ ಟರ್ಬ್ಯುಲೆನ್ಸ್ ಹೇಗಾಯಿತು. ಮಗು ಅಳ್ತಿದೆ. ಫುಲ್ ಟರ್ಬ್ಯುಲೆನ್ಸ್ ಆಗ್ತಿದೆ, ಫುಲ್ಲು ಹಿಂಗೆ ಆಗ್ತಿದೆ. ನಮಗೆಲ್ಲ ಭಯ ಆಗ್ತಿದೆ. ಅಲ್ಲಿ ಮುಂದೆ ಇರೋರೆಲ್ಲ ಕಿರಿಚ್ತಿದ್ದಾರೆ, ಏನೋ ಗೊತ್ತಿಲ್ಲ, ತುಂಬ ಭಯ ಆಗ್ತಿದೆ. ಅಂದರೆ ಭಯ ಪಡ್ಕೋಬಾರ್ದು, ಭಯ ಪಡ್ಕೊಂಡ್ರೆ ಬಟ್ ಆಲ್ ಇಸ್ ವೆಲ್. ನಮ್ಮ ಬಾಸ್ ಇದ್ದಾರೆ, ನಮ್ಮ ಬಾಸ್ ಕಾಪಾಡ್ತಾರೆ ನಮ್ಮನ್ನ. ಪ್ರೈಸ್ ದ ಲಾರ್ಡ್, ಜೈ ಶ್ರೀರಾಮ್, ಹಲ್ಲೆಲೂಯಾ. ಫುಲ್ ಕತ್ಲೆ ಆಗ್ತಿದೆ. 7th ಹಿಂಗೆ ತಿರ್ಗಿಸು. ನಾನು 7th ವೆದರ್ ಚೆಕ್ ಮಾಡಿಬಿಟ್ಟೆ. ಸೊ ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಫರ್ದರ್ ವ್ಲಾಗ್ಸ್ ಅಲ್ಲಿ ಹೂ ನೋಸ್ ಮೀ ಬೆಟರ್ ಕೂಡ ಮಾಡಿದ್ದೀನಿ. ತುಂಬಾ ಸಖತ್ ಫನ್ ಆಗಿದೆ. ದಯವಿಟ್ಟು ಆ ವ್ಲಾಗ್ನ ಮಾತ್ರ ಮಿಸ್ ಮಾಡಬೇಡಿ, ಖಂಡಿತವಾಗ್ಲೂ ನೋಡಿ ಅಂತ ಹೇಳ್ತಾ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.